ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣದಲ್ಲಿ ಭಾಗಿಯಾದ ಆರೋಪ ಇರುವಂತಹ ಚಿನ್ನಯ್ಯಗೆ ಬೇಲ್ ಸಿಕ್ಕಿದೆ. ಷರತ್ತುಬದ್ಧ ಜಾಮೀನನ್ನ ಕೋರ್ಟ್ ಮಂಜೂರು ಮಾಡಿರೋದು ಎಸ್ಐಟಿ ಅಧಿಕಾರಿಗಳಿಗೂ ಶಾಕ್ ಕೊಟ್ಟಿದೆ. ಯಾವ ಕಾರಣಕ್ಕೆ ಬೇಲ್ ಸಿಕ್ತು ಅನ್ನೋದರ ಡೀಟೇಲ್ಸ್ ಇದೆ, ನೋಡೋಣ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಚಿನ್ನಯ್ಯ ಬಂಧನ ಪ್ರಕರಣ. ಮಾಸ್ಕ್ ಮ್ಯಾನ್ ಚಿನ್ನಯ್ಯಗೆ ಷರತ್ತುಬದ್ಧ ಜಾಮೀನು. ತನಿಖಾ ಹಂತದಲ್ಲೇ ಜಾಮೀನು. ಎಸ್ಐಟಿಗೆ ಶಾಕ್. ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವ ಹೂತಾಕಿದ್ದಾಗಿ ಆರೋಪ ಮಾಡಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬುರುಡೆ ತಂದು ಷಡ್ಯಂತ್ರ ಮಾಡಿದ್ದ ಅಂತ ಆಗಸ್ಟ್ 23ರಂದು ಎಸ್ಐಟಿ ಚಿನ್ನಯ್ಯನನ್ನ ಬಂಧಿಸಿತ್ತು. ಸೆಪ್ಟೆಂಬರ್ 6ಕ್ಕೆ ಶಿವಮೊಗ್ಗ ಜೈಲು ಪಾಲಾಗಿದ್ದ ಚಿನ್ನಯ್ಯನಿಗೆ ಕೊನೆಗೂ ಜಾಮೀನು ಮಂಜೂರಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಸತ್ರ ನ್ಯಾಯಾಲಯ ಆರೋಪಿ ಚಿನ್ನಯ್ಯಗೆ ನಿನ್ನೆ ಜಾಮೀನು ನೀಡಿದೆ. ಚಿನ್ನಯ್ಯನಿಗೆ 12 ಕಠಿಣ ಷರತ್ತುಗಳನ್ನ ಹಾಕಿ ಜಾಮೀನನ್ನ ಮಂಜೂರು ಮಾಡಿದೆ. ಚಿನ್ನಯ್ಯನಿಗೆ ಷರತ್ತುಬದ್ಧ ಜಾಮೀನು. ಸಮಾನ ಅಪರಾಧ ಮತ್ತೆ ಮಾಡಬಾರದು. ಮುಂದೆ ಇದೇ ರೀತಿಯ ಅಪರಾಧಕ್ಕೆ ಕೈ ಹಾಕಬಾರದು. ವಿಚಾರಣೆಯಿಂದ ತಪ್ಪಿಸಿಕೊಳ್ಳಬಾರದು. ಸ್ಥಳ ಬಿಟ್ಟು ತಲೆ ಮರೆಸಿಕೊಳ್ಳಬಾರದು. ಸಾಕ್ಷಿದಾರರಿಗೆ ಬೆದರಿಕೆ, ಲಂಚ, ಪ್ರಚೋದನೆ ಮಾಡಬಾರದು. ಸಾಕ್ಷಿಗಳ ಮೇಲೆ ಯಾವುದೇ ಪ್ರಭಾವ ಬೀರಬಾರದು. ಪ್ರಕರಣದ ಸಾಕ್ಷಿಗಳನ್ನ ನಾಶ ಮಾಡಬಾರದು. ಪ್ರಕರಣದ ತನಿಖೆಗೆ ಸಹಕರಿಸಬೇಕು. ವಿಚಾರಣೆಗೆ ಕರೆದಾಗ ಹಾಜರಾಗಬೇಕು. ಕೋರ್ಟ್ ದಿನಾಂಕಗಳಿಗೆ ನಿರಂತರ ಹಾಜರಾಗಬೇಕು. ಆರೋಪಿಯ ಆಧಾರ್, ವೋಟರ್ ಐಡಿ ಕೊಡಬೇಕು. ವಿಳಾಸದಲ್ಲಿ ಬದಲಾವಣೆ ಬಂದರೆ ತಕ್ಷಣ ಕೋರ್ಟ್ಗೆ ತಿಳಿಸಬೇಕು ಎಂಬೆಲ್ಲ ಷರತ್ತುಗಳನ್ನು ಹಾಕಿ ಜಾಮೀನು ಮಂಜೂರು ಮಾಡಿದೆ. ಇನ್ನು 1 ಲಕ್ಷ ವೈಯಕ್ತಿಕ ಬಾಂಡ್, 2 ಶ್ಯೂರಿಟಿ ನೀಡಿದ ನಂತರ ಚಿನ್ನಯ್ಯನಿಗೆ ಜೈಲಿನಿಂದ ಬಿಡುಗಡೆಯಾಗಲಿದೆ. ಇನ್ನು ಪ್ರಥಮ ಚಾರ್ಜ್ ಶೀಟ್ ಸಲ್ಲಿಸಿರೋ ಎಸ್ಐಟಿ ಮುಂದಿನ ಹಂತದ ತನಿಖೆಯಲ್ಲಿರುವಾಗಲೇ ಚಿನ್ನಯ್ಯನಿಗೆ ಜಾಮೀನು ಸಿಕ್ಕಿದ್ದು ಶಾಕ್ ಆಗಿದೆ. ಮುಂದಿನ ತನಿಖೆಗೆ ಬೆಳ್ತಂಗಡಿ ನ್ಯಾಯಾಲಯ ಸೂಚಿಸುವ ಮೊದಲೇ ಆರೋಪಿಗೆ ಜಾಮೀನು ಸಿಕ್ಕಿರೋದ್ರಿಂದ ಮುಂದಿನ ತನಿಖೆ ಯಾವ ರೀತಿ ಸಾಗಲಿದೆ ಅನ್ನೋ ಕುತೂಹಲವಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.